ಆಲ್ರೆಡಿ ಕೃಷ್ಣರಾಜ ಮಹಾರಾಜರು ಎಷ್ಟು ಮೈಸೂರಿಗೆ ಡೆವಲಪ್ಮೆಂಟ್ ಮಾಡಿದ್ದಾರೆ, ಅದಕ್ಕಿಂತ ಹೆಚ್ಚು ಅಥವಾ ಅದರಷ್ಟೇ ಅನುದಾನನ ನಮ್ಮ ಸರ್ಕಾರ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಕೊಟ್ಟಿದೆ. ನೀವೇನು ಕಂಪ್ಯಾರಿಸನ್ ಮಾಡ್ತೀರಿ? ಎಲ್ಲಿ ಸಿದ್ದರಾಮಯ್ಯ, ಎಲ್ಲಿ ಕೃಷ್ಣರಾಜ ಒಡೆಯರ್ ಅವ್ರು ತಮ್ಮ ಮನೆಯಾಗಿನ ತಂದು ಹಾಕಿದ್ರು ಮಾರಾಯ. ಅವ್ರು ತಮ್ಮ ಮನೆಯಾಗಿಂದ ತಂದು ಹಾಕಿದ್ರು, ತಮ್ಮ ಮನೆಯಾಗಿನ ಬಂಗಾರ ಅಡ ಇಟ್ಟು ಡ್ಯಾಮ್ ಕಟ್ಸಿದ್ರು. ಅಷ್ಟು ಮಾಡಿದಂಥವ್ರಿಗೆ ನೀವು ನಮ್ಮ ರೊಕ್ಕನೇ ನಮಗೆ ಕೊಡುವಂತಹ ಸಿದ್ದರಾಮಯ್ಯನವ್ರನ್ನ ನೀವೇನು ಮಾಡ್ಲಿಕ್ಕತ್ತೀರಿ ಅಂತ ಹೊಗಳುವಂತಹ ಬರೋದೊಳಗೆ ಇಂತಹ ಮಹಾದಾನಿಗಳನ್ನ, ಯಾವ ಕರ್ನಾಟಕವನ್ನ, ಯಾವ ಮೈಸೂರವನ್ನ, ಯಾವ ಊರನ್ನ, ನಮ್ಮ ಕನ್ನಡದನ್ನ ಏಷ್ಯಾದೊಳಗೇನೆ ಮೆರೆಸುವಂತ ಮಾಡಿದ್ರ ರಾಜರು, ಅವ್ರಿಗೆ ಹೋಲಿಕೆ ಮಾಡ್ಲಿಕ್ಕತ್ತೀರಿ. ಏನ್ ಮಾತಾಡ್ತೀರಿ ಮಿಸ್ಟರ್ ಯತೀಂದ್ರ ಸಿದ್ದರಾಮಯ್ಯ? ಕೃಷ್ಣರಾಜಸಾಗರ ಡ್ಯಾಮ್ ನಿಮ್ಗೆ ಒಂದ ಮಾತು ಹೇಳ್ತೇನೆ ರೀ, ನೀವು ಯಾವ ಗ್ಯಾರಂಟಿಗಳನ್ನು ಇವತ್ತಿನ ದಿವಸ ನಮ್ಮ ರೊಕ್ಕ ನಮಗೆ ಕೊಡ್ಲಿಕ್ಕತ್ತಿರಲ್ಲ, ಗ್ಯಾರಂಟಿ 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 ಅಂತ ಹೇಳಿ, ಅವಾಗಿನ ಕಾಲಕ್ಕೆ ತಮ್ಮ ಮನೆಯೊಳಗಿನ ಬಂಗಾರ ಒಯ್ದು ಅಡ ಇಟ್ಟು KRS ಡ್ಯಾಮ್ ಅನ್ನು ಮುಗಿಸಿದಂತಹ ಕೀರ್ತಿ ಕೃಷ್ಣರಾಜ ಒಡೆಯರ್ ಅವರ ಕುಟುಂಬಕ್ಕೆ ಹೋಗ್ತದೆ, ನಮ್ಮ ಅರಸರಿಗೆ, ಮೈಸೂರು ರಾಜರಿಗೆ ಅದು ಹೋಗ್ತದೆ. ಯಾವ ಲೆಕ್ಕಕ್ಕೆ ಹೇಳ್ತೀರಿ ನೀವು? ನಾ ಮಾಡೀನಿ ಇದು ಇಷ್ಟಕ್ಕೆ ಮುಗುದಿಲ್ಲ, ಇನ್ನ ಓದ್ತೀನಿ, ಕೇಳಿಸ್ಕೊಡ್ರಿ. ಯತೀಂದ್ರ ಸಿದ್ದರಾಮಯ್ಯ ಅವರ, ನಿಮ್ಮ ತಂದೆ ಸಿದ್ದರಾಮಯ್ಯನೂ ಹುಟ್ಟಿದ್ದಿಲ್ಲ, ಬಹುತೇಕ ಅವ್ರ ತಂದಿನೂ ಹುಟ್ಟಿದ್ರೋ ಇಲ್ಲೋ ಗೊತ್ತಿಲ್ಲ. ಅವಾಗಿನ ಕಾಲದೊಳಗನ ಕೃಷ್ಣರಾಜ ಒಡೆಯರವ್ರು ಏನೇನು ಮಾಡಿದ್ರು ಅಂತ ಅನ್ನೋದು ನಿಮಗೆ ಬರೀ ಗೂಗಲ್ ಸರ್ಚ್ ಒಳಗೆ ಸಿಕ್ಕಿದ್ದು ಉತ್ತರ ಹೇಳ್ತೇನೆ, ಕೇಳಿಸ್ಕೊಡ್ರಿ. 1902 ಶಿವನ ಸಮುದ್ರ ಫಾಲ್ಸ್ ಒಳಗ ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟ್, 1903 ಮಿಂಟೋ ಐ ಹಾಸ್ಪಿಟಲ್, 1905 ಬೆಂಗಳೂರು ಇಡೀ ಏಷ್ಯಾಕ್ಕ ಫಸ್ಟ್ ಸಿಟಿ ಸ್ಟ್ರೀಟ್ ಲೈಟ್ ಪಡೆದುಕೊಳ್ಳಿಕ್ಕೆ. ವಾಣಿ ವಿಲಾಸ ಸಾಗರವನ್ನ ಕಟ್ಟಿದ್ರು ಚಿತ್ರದುರ್ಗದೊಳಗ, ಫಸ್ಟ್ ಡ್ಯಾಮ್ ಕರ್ನಾಟಕದೊಳಗ. ಮೈಸೂರು ಲೆಜಿಸ್ಲೇಟಿವ್ ಅಸೆಂಬ್ಲಿ 1907, 1909 ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್, ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು, 1913 ಮೈಸೂರು ಅಗ್ರಿಕಲ್ಚರಲ್ ರೆಸಿಡೆನ್ಷಿಯಲ್ ಸ್ಕೂಲ್. ಅವಾಗಿನ ಕಾಲಕ್ಕನ ರೈತರಿಗೆ ಮತ್ತು ಅಗ್ರಿಕಲ್ಚರಿನ ಪ್ರೋತ್ಸಾಹಕ್ಕಂತ ಹೇಳಿ ಮೀಸಲಿಟ್ಟದ್ದು 30 ಎಕರೆ. ಮಹಾರಾಣಿ ಕೆಂಪನಂಜಮ್ಮನವರು ಕೊಟ್ಟಂತಹ 30 ಎಕರೆ ದಾನ ಅವಾಗಿನ ಕಾಲಕ್ಕೆ. 1915 ಕನ್ನಡ ಸಾಹಿತ್ಯ ಪರಿಷತ್ತು ಬೆಂಗಳೂರದೊಳಗ ಎಲ್ಲ ರೀತಿಯಾದಂತಹ ವೀಕರ್ ಸೆಕ್ಷನ್ಗಳಿಗೆ ಅವಾಗಿನ ಕಾಲದೊಳಗನ ರಿಸರ್ವೇಶನ್ ಕೊಟ್ಟಿದ್ದು ನಮ್ಮ ಕೃಷ್ಣರಾಜ ಒಡೆಯರ್ ಅವರು. ಯೂನಿವರ್ಸಿಟಿ ಆಫ್ ಮೈಸೂರು ಬಂದದ್ದು 1916 ಯುವರಾಜ್ ಕಾಲೇಜ್ 1916 ಮೈಸೂರು ಚೇಂಬರ್ ಆಫ್ ಕಾಮರ್ಸ್ ಬಂದಿದ್ದು 1916 ಗೌರ್ಮೆಂಟ್ ಸ್ಯಾಂಡಲ್ವುಡ್ ಸೋಪ್ ಫ್ಯಾಕ್ಟ್ರಿ, ಆಯಿಲ್ ಫ್ಯಾಕ್ಟ್ರಿ ಬಂದಿದ್ದು 1916 ಇಂಜಿನಿಯರಿಂಗ್ ಬಗ್ಗೆ ಫಸ್ಟ್ ಸ್ಕೂಲ್ ಆಗಿದ್ದು ಮೈಸೂರೊಳಗೆ 1917 ಅಲ್ಲಿಂದ ಪ್ರೇರಣೆಯಾಗಿ ಬೆಂಗಳೂರಿಗೆ ಬಂತು. ಮಹಾರಾಣಿ ಸೈನ್ಸ್ ಕಾಲೇಜ್ ಬಂತು. ಇದು ಕೇವಲ ಹೆಣ್ಣು ಮಕ್ಕಳಿಗೋಸ್ಕರವಾಗಿ ಎಸ್ಟಾಬ್ಲಿಷ್ ಮಾಡಿದಂತಹ ಕಾಲೇಜು. ಮೈಸೂರು ಸ್ಟೇಟ್ ರೈಲ್ವೇಸ್ 232 ಮೈಲ್ಸ್ ಇತ್ತು, ಅದನ್ನು 740 ಮೈಲಿಗಳವರೆಗೆ ತೆಗೆದುಕೊಂಡು ಹೋಗಿ 1938 ಮೈಸೂರು ಸ್ಟೇಟ್ ರೈಲ್ವೇಸನ್ನು ಅಷ್ಟು ಎಸ್ಟಾಬ್ಲಿಷ್ ಮಾಡಿದರು. ವುಡ್ ಡಿಸ್ಟಿಲೇಷನ್ ಫ್ಯಾಕ್ಟ್ರಿ ಎಲ್ಲೇ? ಭದ್ರಾವತಿ ಒಳಗೆ. ಮೈಸೂರು ಕ್ರೋಮ್ ಆ್ಯಂಡ್ ಟ್ಯಾನಿಂಗ್ ಫ್ಯಾಕ್ಟ್ರಿ ಎಲ್ಲೇ? ಅದು ಮೈಸೂರದೊಳಗೆ. ಆಮೇಲೆ ಲೆಸ್ಲೆ ಮಿಲ್ಲರ್ ಅಂತನವ್ರನ್ನ ಅಪಾಯಿಂಟ್ಮೆಂಟ್ ಮಾಡಿ 25% ರಿಸರ್ವೇಷನ್ ಅನ್ನು ಕೊಡ್ತಾರೆ ಹಿಂದುಳಿದಂಥ ವರ್ಗಗಳಿಗೆ. ನೀವು ಯಾವುದನ್ನು ಕಸ್ಕೋತೀರಿ, ಯಾವುದ್ರ ರೊಕ್ಕ ತೊಗೊಂಡು ನಮಗೆ ಕೊಡ್ತಿರಲ್ಲ, ಅಂಥದ್ದನ್ನು 25% ರಿಸರ್ವೇಷನ್ ಕೊಟ್ಟವರು ಕೃಷ್ಣರಾಜ ಒಡೆಯರ್ ಅವರು ಅವಾಗಿನ ಕಾಲಕ್ಕೆ. ನೆಕ್ಸ್ಟ್ ಲಲಿತ ಮಹಲ್ ಪ್ಯಾಲೇಸ್ ಅನ್ನು ಕಟ್ಟಿ ಮುಗಿಸಿದ್ರು 1921 ಗೌರ್ಮೆಂಟ್ ಸೈನ್ಸ್ ಕಾಲೇಜ್ ಬಂತು. ಮೈಸೂರು ಐರನ್ ವರ್ಕ್ಸ್ ಭದ್ರಾವತಿ ಒಳಗ ಅದು 1923 ಬಂತು. 1925 100 ಎಕರೆ ನಿಮಾನ್ಸಿ ಕೊಟ್ಟಾರ. ಆಮೇಲೆ ಕದರ ಸಹಕಾರ ಸಂಘ ಅಂಥೇಳಿ ತಗದೂರು ಒಳಗೆ ಎಲ್ಲ ಹಳ್ಳಿ ಒಳಗಿರ್ತಕ್ಕಂಥ ಜನರಿಗೆ ಅನುಕೂಲ ಆಗಲಿ, ಅವರಿಗೂ ದುಡ್ಡು ಮುಟ್ಲಿ, ಅವರು ದುಡ್ಡನ್ನು ಗಳಿಸುವಂತಹ ಸೌಭಾಗ್ಯ ಸಿಗಲಿ ಅಂಥೇಳಿ ಅವಾಗಿನ ಕಾಲಕ್ಕೆ ಸಹಕಾರ ಸಂಘ ಸ್ಥಾಪನೆ ಮಾಡಿದರು. ಕೃಷ್ಣರಾಜೇಂದ್ರ ಹಾಸ್ಪಿಟಲ್ ಸ್ಥಾಪನೆ ಮಾಡಿದರು ಮೈಸೂರದೊಳಗೆ. ಅದಾದಮೇಲೆ ಅದು ಮೈಸೂರು ಮೆಡಿಕಲ್ ಕಾಲೇಜಿನ ಪಾರ್ಟ್ ಆಯ್ತು 1927. 1928 KR ಮಾರ್ಕೆಟ್ ಆಯಿತು. 1930 ಮಾರ್ಕೊಂಡಹಳ್ಳಿಯ ತುಮಕೂರು ಡಿಸ್ಟ್ರಿಕ್ಟ್ ಒಳಗಿರ್ತಕ್ಕಂಥ ಮಾರ್ಕೊಂಡಹಳ್ಳಿಯಲ್ಲಿ ಫಸ್ಟ್ ಆಟೋಮೆಟಿಕ್ ಡ್ಯಾಮ್ ಬಂದಿದ್ದು ಅಲ್ಲೇ. ಒಂದು ಅದ್ಭುತವಾಗಿರ್ತಕ್ಕಂತಹ ಕೊಡುಗೆ. ಸೆಂಟ್ ಫಿಲೋಮಿನಾಸ್ ಕ್ಯಾಥೆಡ್ರಲ್, ಬೆಂಗಳೂರು ಟೌನ್ ಹಾಲು, ಮೈಸೂರು ಶುಗರ್ ಮಿಲ್ಲು, KR ಮಿಲ್ಸು, ಇದೆಲ್ಲ ಆಗಿದ್ದು 1938. 1933
1934 ವಾಣಿ ವಿಲಾಸ ಹಾಸ್ಪಿಟಲ್. ಎದಕ್ಕೆ ಅಂತಂದ್ರೆ ಬರೀ ಮಕ್ಕಳಿಗೆ, ಹೆಣ್ಮಕ್ಕಳಿಗೆ ಅಂಥೇಳಿ ಮೀಸಲಿಟ್ಟಂತಹ ಹಾಸ್ಪಿಟಲ್ಲು. 10 ಎಕರೆಯನ್ನು ವಿಶೇಷವಾಗಿ ಸರ್ CV ರಾಮನ್ ಅವ್ರಿಗೆ ಕೊಟ್ಟರು. ಎದಕ್ಕೆ? ರಾಮನ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅನ್ನು ಮಾಡಲಿಕ್ಕೆ 1934ರಾಗ. 1936ರಾಗ ಮೈಸೂರು ಪೇಪರ್ ಮಿಲ್ಸು ಎಲ್ಲೇ? ಭದ್ರಾವತಿ ಒಳಗೆ. ಮೈಸೂರು ಲ್ಯಾಂಪ್ಸ್ ಎಲ್ಲೇ? ಬೆಂಗಳೂರು ಒಳಗೆ. 1937ರಾಗ ಮೈಸೂರು ಕೆಮಿಕಲ್ ಆ್ಯಂಡ್ ಫರ್ಟಿಲೈಸರ್ಸ್ ಎಲ್ಲೇ? ಬೆಳಗೊಳ, ಅಲ್ಲಿ ಎಸ್ಟಾಬ್ಲಿಷ್ಮೆಂಟ್ ಆಯಿತು. ಮೈಸೂರು ಪೇಂಟ್ಸ್ ಆ್ಯಂಡ್ ವಾರ್ನಿಷ್ ಲಿಮಿಟೆಡ್ ಎಲ್ಲೇ? 1937ರೊಳಗೆ ಎಸ್ಟಾಬ್ಲಿಷ್ ಆಯಿತು. 1938ರೊಳಗೆ ಮಹಾರಾಣಿ ಕಾಲೇಜ್ ಫಾರ್ ವುಮೆನ್ ಬೆಂಗಳೂರು ಒಳಗೆ. ಮಂಡ್ಯ ಡಿಸ್ಟ್ರಿಕ್ಟ್ ಆಯಿತು, ಹಾಸನ ಡಿಸ್ಟ್ರಿಕ್ಟ್ ಆಯಿತು. ಗ್ಲಾಸು ಮತ್ತು ಪೊರ್ಸಲಿನ್ ಫ್ಯಾಕ್ಟ್ರಿ ಎಲ್ಲೇ? ಬೆಂಗಳೂರು ಒಳಗೆ. ಸೊ ಅದಕ್ಕೆ ಏನಪ್ಪ, ಎಲೆಕ್ಟ್ರಿಕಲ್ ಇನ್ಸುಲೇಟರು, ಹೈ ವೋಲ್ಟೇಜ್ ಲೈನ್ಸ್ಗಳನ್ನು ಮ್ಯಾನುಫ್ಯಾಕ್ಚರ್ ಮಾಡುವಂತಹ ಫ್ಯಾಕ್ಟ್ರಿ ಅಲ್ಲಿ ತಯಾರಾಯ್ತು. ಅದೇ ಮುಂದೆ ಬೇಲ್ ಒಳಗೆ BHEL ಅಂತ ನಾವು ಕರಿತೇವೆ, ಅದ್ರೊಳಗೆ ಅದು ಪಾಠ 1939 ಅದೇ 1939 ಹಿರೇಭಾಸ್ಕರ ಡ್ಯಾಮ್, ಇವತ್ತೇನಂತ ನಾವು ಕರಿತೇವೆ ಅದನ್ನು? ಮಹಾತ್ಮ ಗಾಂಧಿ ಹೈಡ್ರಾಲಿಕ್ ಪ್ರಾಜೆಕ್ಟ್, ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟ್, ಮಹಾತ್ಮ ಗಾಂಧಿ ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟ್ ಅಂತ ಕರಿತೇವೆ. ಸೊ ಇದು ಶರಾವತಿ ನದಿಯ ಮೇಲೆ ನಡೆದಂತಹ ಒಂದು ವಾಟರ್ ಸಪ್ಲೈ. ಇದರಿಂದ 120 ಮೆಗಾವಾಟ್ ಕೃಷ್ಣರಾಜೇಂದ್ರ ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಸ್ಟೇಷನ್ ಇದು ಆಗಿದ್ದು ಕೃಷ್ಣರಾಜ ಒಡೆಯರ್ ಅವರ ಕಾಲಕ್ಕೆ.